ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಳೆಗಾಲದೊಳಗೆ ಏನೇನು ನಾವು ಸೀಡ್ಸ್ ಹಾಕ್ತೀವಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನೇನು ಮಳೆ ಬರುವಂಗೆ ಆಗೈತಿ, ಪಟ ಸೀಡ್ಸ್ ಹಾಕೋಣಂತ ಬಂದೇನಿ. 20 ದಿವಸ ಆಯಿತು ಮಳೆಗೋಸ್ಕರ ಕಾಯಕತ್ತಿದ್ದೆ. ಧಾರವಾಡದಾಗ ಏಪ್ರಿಲ್ದಾಗ ಮೇದಾಗ ಮಳೆ ಆಯಿತು, ಆದರೆ ಈ ಜೂನ್ ಒಳಗೆ ಮಳೆನೇ ಬರಲಿಲ್ಲ. ಇಷ್ಟು ದಿನ ಮಳೆಗೋಸ್ಕರ ವೇಟ್ ಮಾಡತ್ತಿದ್ದೆ, ಮಳೆ ಬರಲಿಲ್ಲ. ಇನ್ನೇನು ಭಾಳ ಲೇಟ್ ಆಗ್ತದೆ ಅಂತಂದು ನಾನೀಗ ಸೀಡ್ಸನ್ನು ಹಾಕಬೇಕಂತ ಬಂದೇನೆ. ನಾನಿಲ್ಲಿ ವಟಾಣಿ ಸೀಡ್ಸನ್ನು ತೊಗೊಂಬಂದೀನಿ. ಈ ಮಳೆಗಾಲದೊಳಗೆ ವಟಾಣಿನ ನಾವು ಹಾಕ್ಬೋದು. ಇದು ನಾನು ನರ್ಸರಿ ಒಳಗೆ ತೊಗೊಂಡು ಬಂದೇನೆ. ನಾನು ಲಾಸ್ಟ್ ಟೈಮ್ 2 ಸಲ ನಾನು ಮನೆಯೊಳಗಿನ ಬೀಜನ ತೊಗೊಂಡು ಹಾಕಿದ್ದೆ. ಮನೆಯೊಳಗೆ ನಾವು ಯೂಸ್ ಮಾಡ್ತೀವಲ್ಲ ಒಣ ವಟಾಣಿ ಕಾಳು, ಅದನ್ನೇ ತೊಗೊಂಡು ಯೂಸ್ ಮಾಡಿದ್ದೆ. ಈ ಸಲ ಫಸ್ಟ್ ಟೈಮ್ ನಾನು ಹೊರಗಿನಿಂದ ಬೀಜ ತೊಗೊಂಡು ಬಂದೇನೆ. ನರ್ಸರಿಗೆ ಹೋಗಿದ್ದೆ, ಆವಾಗ ನಾನು ಈ ಬೀಜ ತೊಗೊಂಡು ಬಂದೆ. ಇದು ಹೀರೆಕಾಯಿ ಬೀಜ. ಈ ಮಳೆಗಾಲದೊಳಗೆ ನಾವು ಹೀರೆಕಾಯಿನೂ ಹಾಕ್ಬೋದು. ಇದು ಸೋರೆಕಾಯಿ ಬೀಜ, ನಾವು ಸೋರೆಕಾಯಿನೂ ಹಾಕ್ಬೋದು. ಭಾಳ ಮಂದಿ ನನಗೆ ಕಮೆಂಟ್ ಮಾಡಾಕತ್ತಿದ್ರು, ನೀವು ಸೀಡ್ಸ್ ಎಲ್ಲಿ ತೊಗೊಂಬರ್ತೀರಿ ಅಂತ. ಕೆಲವೊಂದು ಸೀಡ್ಸ್ನ ನಾನು ಮನೆಯೊಳಗಿಂದ ಹಾಕಿರ್ತೀನಿ, ಕೆಲವೊಂದು ಸೀಡ್ಸ್ನ ನಾನು ನರ್ಸರಿ ಒಳಗಿಂದ ಲೋಕಲ್ ನರ್ಸರಿ ಒಳಗೆ ತರಿಸಿರ್ತೀನಿ. ಆನ್ಲೈನ್ ಒಳಗೂ ಕೆಲವೊಂದು ಸಲ ತರಿಸಿದ್ದೆ, ಅಷ್ಟೊಂದು ಅವು ಜರ್ಮಿನೇಟ್ ಆಗಲಿಲ್ಲ. ಕೆಲವೊಂದು ಸತಿ ಆಗ್ತಾವೆ, ಕೆಲವೊಂದು ಸತಿ ಆಗಲ್ಲ. ನರ್ಸರಿ ಒಳಗೂ ಕೆಲವೊಂದು ಸತಿ ಜರ್ಮಿನೇಷನ್ ಆಗ್ತಾವೆ, ಕೆಲವೊಂದು ಸಲ ಆಗೋದಿಲ್ಲ. ಲಾಸ್ಟ್ ಟೈಮ್ ನಾನು ಹಾಕಿದ್ದೆ ಅರ್ಶಿಣ ಬೀಜ. ಅದೇ ಬೀಜ ನಮ್ಗೆ ಕಂಟಿನ್ಯೂ ಸಿಗ್ತೈತದ. ಒಂದು ಕ್ರಾಪ್ ತಗೊಳ್ಳೋಣ, ನೆಕ್ಸ್ಟ್ ಕ್ರಾಪಿಗೆ ಮತ್ತು ನಾವು ಅದೇ ಬೀಜನ ಹಾಕ್ಬೋದು. ಇದೇನೈತಲ್ಲ, ನಾನು ಅರ್ಶಿಣ ಬೆಳೆದಿದ್ನೆಲ್ಲ ಇದು ಚಿಕ್ಕದೈತಿ. ಈಗ ಅವನ್ನ ನಾವು ಇಟ್ಬಿಟ್ಟಿವಿ ಅಂದ್ರೆ ಅವಾಗ ನಾವು ಮತ್ತೆ ನೆಕ್ಸ್ಟ್ ಹಾಕ್ಬೋದು. ಇದು ಅರ್ಶಿಣ ಸೀಡ್ಸ್ ನೀವು ನರ್ಸರಿ ಒಳಗೂ ತೊಗೋಬೋದು, ಇಲ್ಲಾಂದ್ರೆ ಆನ್ಲೈನ್ ಒಳಗೆ ತರಿಸ್ಬೋದು. ನನಗೆ ಪರಿಚಯದವರೊಬ್ಬರು ಫ್ರೆಂಡ್ ಕೊಟ್ಟಿದ್ರು, ಅದನ್ನು ನಾನು ಕಂಟಿನ್ಯೂ ಮಾಡಾಕತ್ತೀನಿ. ಇದು ಹವೇಜ್ ಕಾಳು. ಈ ಹವೇಜ್ ಕಾಳನ್ನು ನಾನು ಮನೆಯೊಳಗಿಂದ ತೊಗೊಂಡಿರ್ತೀನಿ. ಯಾವಾಗಲೂ ಮನೆಯೊಳಗೆ ಇದ್ದೇ ಇರ್ತಾವಲ್ಲ, ಇದನ್ನು ನಾನು ಲಟ್ಟಣಿಗಿಲಿನ 2 ಭಾಗ ಮಾಡೀನಿ. ಒಂದ್ರೊಳಗೆ 2 ಭಾಗ ಮಾಡ್ಬೇಕು ಅವನ್ನ. ಈಗ ಕೊತ್ತಂಬರಿನ ಹಾಕ್ತೀನಿ ನಾನು. ಮೆಂತೆ ಸೀಡ್ಸೂ ಹಂಗೆ, ಮೆಂತೆನೂ ಹಾಕ್ಬೋದು. ನಾವೀಗ ಮಳೆಗಾಲದೊಳಗೆ ಮೆಂತೆ ಮನೆಯೊಳಗೆ ಇರ್ತಾವಲ್ಲ, ಅದನ್ನು ಹಾಕಿರ್ತೀನಿ ಎವ್ರಿ ಟೈಮ್ ನಾನು. ಇದೇನೈತಲ್ಲ, ಇದು ಮೆಣಸಿನ್ಕಾಯಿ. ನಾವು ಖಾರ ಕುಟ್ಸೋಕೆ ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲ ತಂದಿರ್ತೀವಲ್ಲ, ಅದೇ ಮೆಣಸಿನ್ಕಾಯಿ ಬೀಜ ಇಟ್ಕೊಂಡು ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಬೇಕಂತಂದು. ಯೂಶ್ವಲಿ ನಾನು ಮೆಣಸಿನ್ಕಾಯಿ ಆಮೇಲೆ ಟೊಮೆಟೊ ಬೀಜನ ಮನೆಯೊಳಗಿಂದನೇ ಹಾಕ್ಬಿಟ್ಟಿರ್ತೀನಿ ಎವ್ರಿ ಟೈಮ್. ಅದನ್ನೇನು ನಾನು ಸೀಡ್ಸ್ ತೊಗೊಂಡು ಬರೋದಿಲ್ಲ. ಇದು ಚೌಳಿಕಾಯಿ ಬೀಜ. ಚೌಳಿಕಾಯಿ ಬೀಜನ ನಾನು ಸೀಡ್ಸ್ ಈಗಾಗಲೇ ನಾನು ಹಾಕಿನಲ್ಲ, ಅದೇ ಸೀಡ್ಸ್ ಇದು. ಅದನ್ನು ಇನ್ನೊಂದು ಸ್ವಲ್ಪ ಅದಾವ, ಇವನು ಹಾಕಿಬಿಡ್ತೀನಿ. ಈಗ ಇದನ್ನು ನಾನು ನರ್ಸರಿ ಒಳಗೆ ತೊಗೊಂಬಂದಿದ್ದೆ. ಹಾಗಲಕಾಯಿ ಮತ್ತು ತುಪ್ರಿಕಾಯಿ ಬೀಜ ಹಾಕ್ಬೋದು. ಇದು ಪಾಲಕ್ ಸೀಡ್ಸ್. ಇದು ನಾನು ನರ್ಸರಿ ಒಳಗೆ ತೊಗೊಂಬಂದೀನಿ. ಪಾಲಕ್ ನಾವು ಯಾವಾಗ ಹಾಕಿದ್ರೂ ಬಂದೇ ಬರ್ತಾವವು. ಇದು ಮಳೆಗಾಲದೊಳಗೆ ಹಾಕ್ಬೋದು. ಇದು ಮೂಲಂಗಿ ಸೀಡ್ಸ್. ಇದು ಮಳೆಗಾಲದೊಳಗೆ ಮೂಲಂಗಿನ ನಾವು ಹಾಕ್ಬೋದು. ಭಾಳ ಜನ ನನಗೆ ವಿವರ್ಸ್ ಕೇಳಾಕತ್ತಿದ್ರು, ಮಳೆಗಾಲದೊಳಗೆ ಯಾವ ಸೀಡ್ಸ್ ಹಾಕ್ತೀರಿ ನೀವು, ಏನನ್ನ ಹಾಕಬೇಕು ಹೇಳ್ರಿ ಅಂತಂದು. ನಾನು ಹಾಕಾಕತ್ತೀನಿ. ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಇದು ನವಿಲ್ ಕೋಸು, ಇದನ್ನು ಹಾಕ್ಬೋದು. ಇದು ಬೀನ್ಸ್. ಯಾವುದೇ ಸೀಡ್ಸ್ ತೊಗೊಂಡು ಬಂದ್ರೂ ನೆಕ್ಸ್ಟ್ ಇಯರ್ ನಾವು ಅದನ್ನು ಸೀಡ್ಸ್ ಲಾಸ್ಟಿಗೆ ತೆಗೆದು ಇಟ್ಟರೆ ಅದನ್ನು ನಾವು ಯೂಸ್ ಮಾಡ್ಕೋಬೋದು ಮುಂದೆ. ಇದು ಬೆಂಡೆಕಾಯಿ ಬೀಜ. ಬೆಂಡೆಕಾಯಿನೂ ಅಷ್ಟೇ, ಒಂದು ಸತಿ ನಾವು ಹಾಕಿದ್ವಿ ಅಂದ್ರೆ ಅದು ನೆಕ್ಸ್ಟ್ ನಮಗೆ ಬೀಜ ಅದರೊಳಗಿಂದ ನಾವು ತೆಗೆದಿಟ್ಕೋಬೋದು. ಇದು ಸೌತೆಕಾಯಿ ಬೀಜ. ಸೌತೆಕಾಯಿನೂ ನಾವು ಮಳೆಗಾಲದೊಳಗೂ ಹಾಕ್ಬೋದು. ಇಲ್ಲಿ ಜಾಸ್ತಿ ಮಳೆ ಬರ್ತದಲ್ಲ, ಅಲ್ಲಿ ಸರಿ ಬರೋಂಗಿಲ್ಲ. ಉಳಿದ ಕಡೆ ನಾವು ಆರಾಮಾಗಿ ಬೆಳಿಬೋದು ಅದನ್ನು ಕೂಡ. ಇದು ಕ್ಯಾಬೇಜ್. ಕ್ಯಾಬೇಜ್ ಸೀಡ್ಸನ್ನು ನಾನು ಒಂದೊಂದು ಸತಿ ಅಗಿ ತಂದಿರ್ತೀನಿ, ಒಂದೊಂದು ಸತಿ ಬೀಜನ ಹಾಕಿರ್ತೀನಿ. ಅದು ಕೂಡ ಮಳೆಗಾಲದೊಳಗೆ ನಾವು ಆರಾಮಾಗಿ ಬೆಳ್ಕೋಬೋದು. ಕೆಲವೊಬ್ಬರು ನನಗೆ ಕೇಳಾಕತ್ತಿದ್ರೆ ಆನಿಯನ್ ಸೀಡ್ಸ್ ಎಲ್ಲಿಂದ ತಂದ್ರಿ, ಎಲ್ಲಿ ಸಿಗ್ತಾವು ಅಂತ. ಅದು ಕೂಡ ನರ್ಸರಿ ಒಳಗೆ ಸಿಗ್ತಾವ, ಆಮೇಲೆ ಗೊಬ್ಬರದ ಅಂಗಡಿ ಒಳಗೂ ಸಿಗ್ತಾವ. ಇದು ನಾನು ನಮ್ಮ ಪರಿಚಯದವರೊಬ್ಬರ ಫ್ಯಾಮಿಲಿ ಫ್ರೆಂಡ್ಸ್ ಇದ್ದಾರೆ, ಅವರು ತಮ್ಮ ಹೊಲದೊಳಗೆ ಹಾಕಾಕತ್ತಿದ್ರು, ನನಗೊಂದು ಸ್ವಲ್ಪ ತಂದು ಕೊಟ್ಟರು. ನಾನು ಈಗ 2 ಸತಿ ಹಾಕಿದ್ರು, ಇದನ್ನು ಹಾಕಿದ್ದೆ. ಲಾಸ್ಟ್ ಟೈಮ್ ನೀವು ಹಾರ್ವೆಸ್ಟ್ ಮಾಡಿದ್ದು ನೋಡಿರ್ಬೋದಲ್ಲ ವಿಡಿಯೋ, ಅದರೊಳಗೆ ನಾನು ಇದೇ ಸೀಡ್ಸ್ ಹಾಕಿದ್ದೆ. ಇನ್ನೊಂದು ಸ್ವಲ್ಪ ಅದಾವ, ಅವನು ನಾನು ಹಾಕ್ತೀನಿ. ಭಾಳ ದಿನ ಆದ ಕೂಡ ಜರ್ಮಿನೇಟ್ ಆಗೋದಿಲ್ಲ ಅಂತಾರೆ, ಬಟ್ ನನಗೆ ಟ್ರೈ ಮಾಡಿ ನೋಡ್ತೀನಿ. ಆದರೆ ಆಗ್ತಾವ, ಆಗಲಿಲ್ಲ ಅಂದ್ರೆ ಮತ್ತೆ ಹೊಸ ಸೀಡ್ಸ್ ತಂದು ಹಾಕ್ತೀನಿ ನಾನು. ಮಳೆಗಾಲದೊಳಗೆ ಇನ್ನು ಆನಿಯನನ್ನು ಹಾಕ್ಬೋದು ನಾವು. ಈಗ ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿನೂ ಹಾಕೀನಿ, ಆಮೇಲೆ ಶೇಂಗಾ ಹಾಕೀನಿ. ಅವು ಶೇಂಗಾನೂ ನಾವೀಗ ಹಾಕಬೇಕು, ಅದು ಕೂಡ ಮಳೆಗಾಲದ ಕ್ರಾಪ್ ಆಗಿರ್ತೈತಿ. ಬರೀ ಈಗ ನಾವು ಸೀಡ್ಸನ್ನು ಹಾಕೋಣಂತ. 2 ದಿನ ಮುಂಚೆ ನಾನೀಗ ಮೆಂತೆ ಹಾಕಿದ್ದೆ ನೋಡ್ರಿ. ಈಗ ಆಲ್ರೆಡಿ ಇವು ಬಂದಾವ. ಈಗ ಯಾಕೆ ಇಷ್ಟು ಬೇಗ 2 ದಿನದಾಗ ಬಂದಾವ ಅಂತಂದ್ರೆ, ಇವು ನಾನು ನೆನೆ ಹಾಕಿದ್ದೆ ಮೆಂತೆ. 1 ದಿವಸ ನಾನು ಮೆಂತೆ ನೆನೆ ಹಾಕಿದ್ದೆ, ಅದಕ್ಕೋಸ್ಕರ ಅವು ಬೇಗ ಜರ್ಮಿನೇಷನ್ ಆಗ್ಯಾವ. ಹಂಗೆ ಹಾಕಿದ್ರೆ ಒಂದು 4 ದಿನ ಟೈಮ್ ತಗೋತಾವು. ನೆನೆಸಿ ಹಾಕಿದ್ರೆ ಬೇಗ ಜರ್ಮಿನೇಷನ್ ಆಗ್ಬಿಡ್ತಾವ. ಈಗ ನಾನಿಲ್ಲಿ ಕೊತ್ತಂಬರಿ ಹಾಕ್ತೀನಿ. ಇದು ನೋಡ್ರಿ,
ಏನು ಗೊಬ್ಬರ ಹಾಕ್ತೀರಿ ಅಂತ ಕೇಳಾಕತ್ತಿದ್ರೆ, ನಾನೀಗ ಸ್ಟಾರ್ಟಿಂಗ್ ಬೀಜ ಹಾಕುವ ಹೊತ್ನಾಗ ಎರೆಹುಳ ಗೊಬ್ಬರ, ಬೇವಿನ ಹಿಂಡಿ ಸ್ವಲ್ಪ ತೊಗೊಂಡೀನಿ. ಅದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ನಾನು ಫಸ್ಟ್ ಸ್ಟಾರ್ಟಿಂಗ್ ಮಣ್ಣು ಈ ಥರ ಎಲ್ಲ ಹದ ಮಾಡ್ಕೋಬೇಕು. ನೀರು ಹೊಡೆದು ಹದ ಮಾಡ್ಕೊಂಡಾದ್ಮೇಲೆ ನಾವು ಈ ಗೊಬ್ಬರನ ಸ್ವಲ್ಪ ಒಂದು ಹಿಡಿ ಅಷ್ಟು ಹಾಕಬೇಕು. ಈ ಥರ ಈ ಸ್ವಲ್ಪ ಗೊಬ್ಬರ ಹಾಕಿಬಿಡ್ಬೇಕು. ಹಾಕಿ ಈ ಥರ ಕಲಿಸ್ಬೇಕು ಚಂದಾಗ. ಕಲಸಿದ ಮೇಲೆ ಇದನ್ನು ಮಡಿ ಮಾಡ್ಕೋಬೇಕು. ನಾವು ಕೊತ್ತಂಬರಿ ಬೀಜ ಹಾಕ್ತೀನಿ. ಈಗ ಲೆವೆಲ್ ಮಾಡ್ಕೊಂಡು ಈ ಥರ ಮಡಿ ಮಾಡ್ಕೋಬೇಕು. ಮಡಿ ಮಾಡ್ಕೊಂಡು ಈಗ ನಾವು ಸೀಡ್ಸನ್ನು ಈ ಥರ ಉದುರಿಸ್ಬೇಕು. ನಾವು ಕೊತ್ತಂಬರಿ ಬೀಜ ಯಾವಾಗಲೂ ಗುಂಪಾಗಿ ಹಾಕಬೇಕು. ಈ ಥರ ಹಾಕಿದ ಮೇಲೆ ಇದನ್ನು ಮುಚ್ಚಿಬಿಡ್ಬೇಕು. ಹಿಂಗೆ ಸ್ವಲ್ಪ ಮಣ್ಣು ಹಾಕಬೇಕು, ಭಾಳ ಹಾಕಬಾರ್ದು, ಭಾಳ ಡೀಪಾಗಿ ಹಾಕಬಾರ್ದು. ಇಷ್ಟು ಮಾಡಿ ನೀರು ಹೊಡೆದು ಬಿಡ್ಬೇಕು. ಆನಿಯನ್ ಸೀಡ್ಸ್ ಈ ಥರ ಇರ್ತಾವೆ. ಇವನ್ನೇನು ಮಾಡ್ತೀನಿ ನಾನು, ಫಸ್ಟ್ ಒಂದೇ ಕಡೆ ಎಲ್ಲ ಹಾಕ್ಬಿಡ್ತೀನಿ. ಈಗ ಇಲ್ಲೆಲ್ಲ ಸಸಿ ಆದಮೇಲೆ ನಾನು ಬೇರೆ ಕಡೆ 1 ತಿಂಗಳಾದಮೇಲೆ ಕಿತ್ತಿ ಹಚ್ತೀನಿ. ಅವನ್ನ ಈ ಥರ ಹಾಕೋಬೇಕು. ಇಲ್ಲಿನೂ ನಾನು ಎಲ್ಲ ಸ್ವಲ್ಪ ಗೊಬ್ಬರ ಹಾಕಿನಿ. ಮೊದಲು ಎರೆಹುಳ ಗೊಬ್ಬರ, ಬೇವಿನ ಹಿಂಡಿ ಹಾಕಿನಿ. ಈಗ ಇದನ್ನೇ ಈ ಥರ ಮುಚ್ಚಿಬಿಡ್ಬೇಕು. ಈಗ ನಾನು ಇಲ್ಲಿ ವಟಾಣಿ ಕಾಳು ಹಾಕಾಕತ್ತೀನಿ. ವಟಾಣಿ ಕಾಳು ಏನೈತಲ್ಲ ದೂರ ಹಚ್ಬೇಕು. ಹಿಂಗೆ 4 ಇಂಚಿಗೆ ಒಂದು 5 ಇಂಚಿಗೆ ಒಂದು ಹಿಂಗೆ ದೂರ ಹಾಕಬೇಕು. ಒಂದೇ ಕಡೆ ಹಾಕಬಾರ್ದು. ಇವನ್ನ ಈ ಥರ ಹಾಕಿ ಇಲ್ಲಿ ಕೂಡ ನಾನು ಬೇವಿನ ಹಿಂಡಿ ಆಮೇಲೆ ಎರೆಹುಳ ಗೊಬ್ಬರ ಹಾಕೀನಿ. ಈ ಥರ ಹಾಕಿ ಇವನ್ನ ಮುಚ್ಚಿಬಿಡ್ಬೇಕು. ಯಾವುದೇ ಬೀಜ ಹಾಕಲಿ ಅದನ್ನು ನಾವು ಫಸ್ಟ್ ನೀರು ಹೊಡೆದು ಗೊಬ್ಬರ ಹಾಕಿ ನೀರು ಹೊಡೆದು ಆಮೇಲೆ ಫುಲ್ ತೊಯಿಸ್ಬೇಕದ. ತೊಯ್ಸಿದ ಮೇಲೆ ನಾವು ಬೀಜ ಹಾಕಬೇಕು. ಯಾಕಂದ್ರೆ ಅವು ಚಿಗಿಬೇಕಂದ್ರೆ ಟೈಮ್ ತೊಗೋತಾವೆ. ಫುಲ್ ಡೈಲಿ ನಾವು ಅವಕ್ಕೆ ನೋಡ್ಕೊಂಡು ನೆಲ ಹಸಿ ಇತ್ತಂದ್ರೆ ಬಿಡಬೇಕು. ನೆಲ ಹಸಿ ಇರಲಿ, ಸ್ವಲ್ಪ ಆರಿತ್ತಂದ್ರೆ ನಾವು ಮತ್ತೆ ನೀರು ಹಾಕಬೇಕಾಗ್ತೈತಿ. ಜರ್ಮಿನೇಟ್ ಆಗೋ ತನಕ ನಾವು ಅದನ್ನು ನೆಲ ಹಸಿ ಇಡಬೇಕಾಗ್ತೈತಿ. ಈಗ ಅರಿಶಿನ ಹಾಕೋಣಂತ. ಇದು ಅರಿಶಿನ ಬೀಜ ಇರ್ತದಲ್ಲ, ಈ ಥರ ಚಿಗುರಿರ್ತೈತಿ. ಇದು ಭಾಳ ಕಡೆ ಮೊಳಕೆ ಹೊಡೆದಿತ್ತಂದ್ರೆ ನಾವು 1-2 ಪೀಸ 4 ಪೀಸ ಕಟ್ ಮಾಡಿ ಒಂದಿನ ಆರಿಸಿದ ಮೇಲೆ ಅದನ್ನು ಹಾಕ್ಬೋದು. ಯಾಕಂದ್ರೆ ಅದು ಕಟ್ ಮಾಡಿದ ಮೇಲೆ ಡ್ರೈ ಆಗಬೇಕದು ಹೊರಗಿನ ಭಾಗ, ಆವಾಗ ನಾವು ಇದನ್ನು ಹಾಕಬೇಕಾಗ್ತೈತಿ. ಈಗ ನಾನು ಒಂದೊಂದೇ ಕಡೆ ಜರ್ಮಿನೇಷನ್ ಆಗೈತಲ್ಲ, ಹಂಗಾಗಿ ಪೂರ್ತಿ ಹಾಕ್ಬಿಡ್ತೀನಿ. ಈ ಥರ ನಾವು ಇದನ್ನು ಹಾಕಬೇಕು. ಇಲ್ಲಿ ನಾನು ಸ್ವಲ್ಪ ಗೊಬ್ಬರ ಹಾಕೀನಿ. ಈ ಥರ ಮುಚ್ಚಿ ಬಿಡಬೇಕು. ಅರಿಶಿನ ಐತಲ್ಲ, ಇದು 8 ತಿಂಗಳ ಕ್ರಾಪ. ಈಗ ಹಾಕಿದ ಮೇಲೆ 8 ತಿಂಗಳಿಗೆ ಬರ್ತೈತೆ ಅದು. ಅದಕ್ಕೂ ಏನು ನಾವು ಜಾಸ್ತಿ ಏನು ಇದು ಮಾಡುವಂಗಿಲ್ಲ, ಆರಾಮಾಗಿ ಬರ್ತೈತೆ ಅದು ಅರಿಶಿನ. ಜಿಂಜರ್ನು ಕೂಡ ನಾವು ಇದೇ ತಿಂಗಳದಾಗ ಹಾಕಿರ್ತೀವಿ. ಆಲ್ರೆಡಿ ನಾನು ಜಿಂಜರ್ ಹಾಕಿನಿ. ಈಗ ಅದನ್ನು ನಿಮಗೆ ಅದು ಚಿಕ್ಕದೈತಿ, ಈಗ ತೋರಿಸ್ತೀನಿ. 1 ಮಂತ್ ಆಯ್ತು ನಾನು ನಿನ್ಗೆ ಹಾಕಿ ಅದನ್ನು. ಬೇವಿನ ಹಿಂಡಿ ಯಾಕೆ ಹಾಕ್ಬೇಕಂತಂದ್ರೆ, ಏನೇ ಅದು ಫಂಗಸ್ ಆಗಲಿ ಕ್ರಿಮಿ ಆಗಲಿ ಯಾವುದೂ ನಾವು ಬೀಜಕ್ಕೆ ಡ್ಯಾಮೇಜ್ ಆಗಿ ಕೊಡಂಗಿಲ್ಲ. ಅದು ಕೂಡ ಗೊಬ್ಬರ ಇದ್ದಂಗನ. ಹೀಗಾಗಿ ನಾವು ಬೇವಿನ ಹಿಂಡಿ ಹಾಕಿದ್ರೆ ಭಾಳ ಬೆಸ್ಟ್. ಅದ್ರ ಜೊತೆ ಎರೆಹುಳ ಗೊಬ್ಬರನೂ ಸ್ವಲ್ಪ ಅದು ಪೌಷ್ಟಿಕಾಂಶ ಬೇಕೇ ಬೇಕಲ್ಲ, ಹೀಗಾಗಿ ಅದನ್ನು ನಾವು ಹಾಕಬೇಕಾಗ್ತೈತಿ. ಅಗ್ರಿ ಕಾಲೇಜ್ ಒಳಗೆ, ಹಾರ್ಟಿಕಲ್ಚರ್ ಆಫೀಸ್ ಒಳಗೆ ಎಲ್ಲ ಕಡೆ ನಮ್ಗೆ ಎರೆಹುಳ ಗೊಬ್ಬರ, ಬೇವಿನ ಹಿಂಡಿ ಎಲ್ಲ ಸಿಗ್ತಾವೆ. ಅವು ಕಡಿಮೆ ಬೆಲೆಯಲ್ಲೇ ಸಿಗ್ತಾವೆ, ಭಾಳ ಕಾಸ್ಟ್ಲಿ ಇರೋಂಗಿಲ್ಲ. ಹೊರಗಡೆ ತೊಗೊಂಡ್ರೆ ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು. ಆನ್ಲೈನು ತರಿಸ್ಕೋಬೋದು. ನರ್ಸರಿ ಒಳಗೂ ಸಿಗ್ತಾವೆ. ಅವನ್ನ ಮತ್ತು ಆರ್ಗ್ಯಾನಿಕ್ ಆಗಿ ನಾವು ಯೂಸ್ ಮಾಡ್ಕೋಬೇಕಾಗ್ತೈತಿ. ಮನೆಯೊಳಗೂ ರೆಡಿ ಮಾಡ್ಕೋಬೋದು ನಾವು ಎರೆಹುಳ ಗೊಬ್ಬರನ ಈಸಿಯಾಗಿ. ಈ ಥರ ಸ್ಪ್ರೇದಿಂದ ನಾವು ನೀರು ಹಾಕೋದ್ರಿಂದ ಬೀಜ ಎಲ್ಲ ಮ್ಯಾಲೆ ಬರೋಂಗಿಲ್ಲ. ನಾವು ಒಮ್ಮೆ ಹಿಂಗೆ ಹಾಕಿದ್ವಿ ಅಂದರೆ ಎಲ್ಲ ಬೀಜ ಮ್ಯಾಗೆ ಬಂದುಬಿಡ್ತಾವೆ. ನೋಡ್ಕೊಂಡು ಹಾಕಬೇಕಾಗ್ತೈತಿ. ಇದು ಸ್ಪ್ರೇ ಇರಲಿಲ್ಲ ಅಂದ್ರೆ, ಈ ಥರ ಶವರ್ ಇರಲಿಲ್ಲ ಅಂದ್ರೆ ನಾವು ಕೈ ಹಿಡಿದು ಹಿಂಗೆ ಹಾಕ್ಬೇಕು ನೀರು. ಫುಲ್ ಎಲ್ಲ ನೆಲ ತೆಗೆಯುವಂಗೆ ನಾವು ಬೀಜ ಹಾಕಬೇಕು. ಆದರೆ ಬೀಜ ಯಾವ ಮ್ಯಾಲೆ ಬರಬಾರ್ದು, ಆ ಥರ ಹಾಕಬೇಕು. ನರ್ಸರಿಗೆ ಹೋದಾಗ ನಾನು ಕೆಲವೊಂದು ಅಗಿ ತೊಗೊಂಡು ಬಂದಿದ್ದೆ. ಏನೇನಂದ್ರೆ ಕ್ಯಾಬೇಜ್ ಅಗಿ, ಕಾಲಿಫ್ಲವರ್ ಅಗಿ, ಜವಾರಿ ಕ್ಯಾಪ್ಸಿಕಮ್ ಅದು ಅಗಿ ತೊಗೊಂಡ್ಬಂದಿದ್ದೆ. ಎಲ್ಲ ಒಂದು 4 ತೊಗೊಂಡು ಬಂದೀನಿ.
ಜಸ್ಟ್ ಒಂದು ಕೋಕೋಪೀಟ್ ಒಳಗೆ ಒಂದು ಸ್ವಲ್ಪ ಬೀಜ ಹಾಕಿಟ್ಟಿದ್ದೆ. ಇವು ಕ್ಯಾಪ್ಸಿಕಮ್ ಬೀಜ. ಮನೆ ಒಳಗೆ ಕ್ಯಾಪ್ಸಿಕಮ್ ತೊಗೊಂಬಂದಿರ್ತೀವಲ್ಲ, ಅದ ಕೂಡಲೇ ಹಸಿ ಬೀಜ ಒಂದಿನ 2 ದಿನ ಅಲ್ಲೇ ನೆಳ್ಳಾಗ ಒಣಗಿಸಿ ಹಾಕಿ ಇಲ್ಲೇ ಇಟ್ಟಿದ್ದೆ. ಬಿಸಿಲಾಗೇನು ಇಟ್ಟಿದ್ದಿಲ್ಲ, ಇಲ್ಲೇ ಮನೆ ಮುಂದೆ ಕಟ್ಟಿ ಮೇಲೆ ಶೇಡಿಗೆ ಇಟ್ಟಿದ್ದೆ. ಚಂದ ಸಿಗ್ತಾವೆ ನೋಡ್ರಿ. ಈಗ ಇವನ್ನ ನಾನು ಟ್ರಾನ್ಸ್ಪ್ಲಾಂಟ್ ಮಾಡ್ತೀನಿ, ನೆಲಕ್ಕರ ಗ್ರೋ ಬ್ಯಾಗಿಗರ ಹಚ್ತೀನಿ. ಮನೆ ಒಳಗನ ಸಸಿ ರೆಡಿ ಮಾಡ್ಕೋಬೋದು. ಇವೆಲ್ಲ ನಮಗೆ ಮನೆ ಒಳಗೆ ಫ್ರೀಯಾಗಿ ಸಿಗ್ತಾವೆ. ಚೆಂಡುವಿನ ಅಗಿ ತೊಗೊಂಬಂದಿದ್ದೆ. ಅವು ಎಲ್ಲ ಖಾಲಿ ಆಗಿದ್ದು, ಸ್ವಲ್ಪ ಉಳಿದಿದ್ದು ಎಲ್ಲ ಆರಿಸಿ ಬಿಟ್ಟಿದ್ರೆ ಕಡಿಮೆ ಉಳಿತಿದ್ದು, ಇಷ್ಟ ತೊಗೊಂಡು ಬಂದೆ. ಅಂದ್ರೆ ನಾನು ಅಲ್ಲೇನು ಕಾಯಿಪಲ್ಯ ಹಾಕ್ತೀನಲ್ಲ, ಅಲ್ಲಿ ಮಿಡಲ್ ಒಂದು ಹಚ್ಚಿಬಿಟ್ಟಿನಂದ್ರೆ ಈ ಚೆಂಡುವಿನ ಅಗಿ ಹಚ್ಚೋದ್ರಿಂದ ಏನಾಗ್ತೈತಿ, ಹುಳ ಎಲ್ಲ ಬರೋದಿಲ್ಲ. ಇದೊಂಥರ ಔಷಧಿ ಇದ್ದಂಗೆ. ಫ್ಲವರ್ ಇದು ಏನು ಸ್ಮೆಲ್ ಇರ್ತೈತಲ್ಲ, ಈ ಸ್ಮೆಲ್ಲಿಗೆ ಹುಳ ಅದು ಬರೋದಿಲ್ಲ. ಅದಕ್ಕೆ ನಾವು ಕಾಯಿಪಲ್ಯ ಮಧ್ಯದೊಳಗೆ ಹಾಕಿಬಿಡ್ಬೇಕು. ಇದೇ ನಾನು ಮನೆಯೊಳಗೆ ರೆಡಿ ಮಾಡೀನಿ. ಇದೇನೈತಲ್ಲ ಆನ್ಲೈನ್ ಒಳಗೆ ತರಿಸಿದ್ದೆ. ಇದೇ ನಾವು ಬೀಜ ಹಾಕಿ ಈ ಥರ ಸಸಿ ರೆಡಿ ಮಾಡ್ಕೊಳ್ಳೋದು. ಸ್ವಲ್ಪ ಕೋಕೋಪೀಟ್ ಹಾಕಿ ಅದರೊಳಗೆ ಬೀಜ ಹಾಕ್ಬಿಡೋದು. ಅವ ಸಸಿ ಎದ್ಬಿಡ್ತಾವೆ. ಇವನು ಇದು ನಾವು ಹಚ್ಚೋದು ನೆಲದೊಳಗಾರ ಅಥವಾ ಗ್ರೋ ಬ್ಯಾಗ್ನಾಗರ. ಮೊದಲೇ ನಾವು ಹಿಂಗೆ ರೆಡಿ ಮಾಡ್ಕೊಂಡು ಆಮೇಲೆ ಹಚ್ಚಿದ್ರಿಂದ ದೊಡ್ಡ ಆಗಿಬಿಡ್ತಾವೆ ಗಿಡಗಳು. ಇದು ಮೆಣಸಿನಾಗಿನ ಕ್ಯಾಪ್ಸಿಕಮ್ ಆಗಿ ಇವನು ಎಲ್ಲ ಈಗ ಒಯ್ದು ಹಚ್ಚಿಬಿಡ್ತೀನಿ. ಮಳೆಗಾಲೆಲ್ಲ ಎಲ್ಲ ಚಲೋ ಬರ್ತಾವೆ. ಇದು ನೋಡ್ರಿ, ನಾನು ಲಾಸ್ಟ್ ಟೈಮ್ ಮೂಲಂಗಿ ಹಾಕಿದಾಗ ಬೀಜಕ್ಕೆ ಬಿಟ್ಟಿದ್ದೆ. ಇದೇ ಬೀಜ ತೊಗೊಂಡು ಹಾಕ್ಬೇಕೀಗ. ಲಾಸ್ಟ್ ಟೈಮ್ ಅರಿಶಿನ ಹಾಕಿದ್ದೆ, ಅದೇ ಎಲ್ಲ ಬೀಜ ಇದೆಲ್ಲ ಬೀಜ. ಇದು ಮೊಳಕೆ ಹೊಡೆದೈತೆ ನೋಡ್ರಿ. ಇದೇ ನಾ ಈಗ ನೆಡ್ತೀನಿ ವಾಪಸ್. ಇದೆಲ್ಲ ಅರಿಶಿನ ಕುದಿಸಿ ಕುಟ್ಸೋಕ್ಕಾಗಲಿಲ್ಲ, ಇದು ಒಳ್ಳೆ ಮೊಳಕೆ ಹೊಡೆದೈತಿ. ಈಗ ಇದನ್ನು ವಾಪಸ್ ನಾನು ಹಚ್ಚಿಬಿಡ್ತೀನಿ. ನೆಕ್ಸ್ಟ್ ಟೈಮ್ ನನಗೆ ಭಾಳ ಸಿಗ್ತೈತಿ ಅರಿಶಿನ. ನೋಡ್ರಿ ಎಲ್ಲ ಹೆಂಗೆ ಮೊಳಕೆ ಹೊಡೆದೈತಿ. ಇದೇ ಬೀಜ ಇದನ್ನೆಲ್ಲ ಕ್ಲೀನ್ ಮಾಡಿ ಇಲ್ಲೆಲ್ಲ ಮೊಳಕೆ ಬಂದ ನೋಡ್ರಿ. ಇದು ಹಚ್ಚೋದು. ಈಗ ಈ ಥರ ತೆಗೆದು ಇದ್ರೊಳಗೆ ಒಂದು ಸ್ವಲ್ಪ ಬೇವಿನ ಹಿಂಡಿ ಎರೆಹುಳ ಗೊಬ್ಬರನ ಹಾಕ್ತೀನಿ. ಸ್ವಲ್ಪ ಹಾಕೋದು ಬೇವಿನ ಹಿಂಡಿ ಎರೆಹುಳ ಗೊಬ್ಬರ. ಇದೇನು ಇರ್ತೈತಲ್ಲ ಅಗಿ, ಇದೇ ಫ್ಲವರ್ದು. ಇದನ್ನು ಈ ಥರ ಇಟ್ಟು ಮಣ್ಣು ಹಾಕ್ಬಿಡೋದು ಸೈಡೆಲ್ಲ. ಈ ಅಗಿ ಹಚ್ಚೋದು ಇಷ್ಟ ಪ್ರೊಸೀಜರ್. ಇದನ್ನು ನೀವು ಗ್ರೋ ಬ್ಯಾಗ್ನಾಗೂ ಹಚ್ಚಿದ್ರು ಇದೇ ಥರ ಹಚ್ಚೋದು, ನೆಲದ ಮೇಲೆ ಹಚ್ಚಿದ್ರು ಇದೇ ಥರ ಹಚ್ಚೋದು. ಚೆಂದಾಗ ಪ್ರೆಸ್ ಮಾಡಬೇಕು. ಸ್ವಲ್ಪ ಪ್ರೆಸ್ ಮಾಡಿ ನೀರು ಹಾಕ್ಬಿಡ್ಬೇಕು. ಇಷ್ಟು ಮಾಡಿ ಯಾವಾಗ ಅದು ಸ್ವಲ್ಪ ನೆಲ ಹಸಿ ಆರ್ತದಲ್ಲ ಅವಾಗಷ್ಟು ನೀರು ಹಾಕಬೇಕು. 1 ಇಂಚ್ ಆರಿತ್ತಂದ್ರೆ ಹಾಕ್ಬಿಡೋದು. ಭಾಳ ಹಾಕೋಂಗಿಲ್ಲ, ಇವು ಕಾಯಿಪಲ್ಯಕ್ಕೂ ನೀರು ಕೊಳಿತಾವು. ಈಗ ಎಲ್ಲ ಸಸಿನೂ ನಾನು ಇದೇ ಥರ ಹಚ್ತೀನಿ. ತೆಗ್ದು ಮಾಡಿಬಿಟ್ಟೇನೆ ಅವನು ಎಲ್ಲ ಈಗ ಹಚ್ಚಿಬಿಡ್ತೇನೆ. ಈ ಥರ ಲೈನಾಗ ಹಚ್ಚಿಬಿಟ್ಟೇನೆ. ಮಿಡಲ್ ಒಂದೊಂದು ಚೆಂಡು ಹಾಕೀನಿ. ಇದೇ ನೆಲ ಏನೈತಲ್ಲ ಅಗ್ದಿ ಪಳ್ಳೆ ಮಾಡ್ಕೊಂಡಿನಿ. ಏನಂದರೆ ಇದಕ್ಕೆ ನಾನು ಒಂದು ಸ್ವಲ್ಪ ಉಸುಕು ಮಣ್ಣು, ಕೋಕೋಪೀಟ್, ಎರೆಹುಳ ಗೊಬ್ಬರ ಹೆಂಗೆ ಮಿಕ್ಸ್ ಮಾಡಿಟ್ಟಿನಿ ಮೊದಲೇ ಎಲ್ಲ. ಈ ಒಂದೊಂದು ಬ್ಲಾಕ್ ಅದಾವಲ್ಲ, ಇದು ಎಲ್ಲ ರೆಡಿ ಮಾಡಿಟ್ಕೊಂಡೆ ನಾನು. ಏನು ಹಚ್ಚಿದ್ರೂ ಇಲ್ಲಿ ಚಲೋ ಬರ್ತೈತಿ. ನೆಲ ಪಳ್ಳಿರೋದ್ರಿಂದ ಈ ಥರ ನೋಡ್ರಿ ಹಿಂಗಿರ್ಬೇಕು. ಇವಾಗಿ ನಾನು 5 ರೂಪಾಯಿಗೆ ಒಂದು ತೊಗೊಂಡು ಬಂದೀನಿ. ಕೆಲವೊಂದು 10 ರೂಪಾಯಿಗೆ ಒಂದು ಅದಾವು. ಅಂದರೆ ಇವು ಯಾಕೆ ತರೋದು ಅಂತಂದರೆ ಸ್ವಲ್ಪ ಬೇಗ ಹತ್ತಿ ಬಿಡ್ತಾವೆ. ಇವು ದೊಡ್ಡ ಇರ್ತಾವಲ್ಲ. ಬೀಜ ಏನೈತಿ 15 ದಿವಸ ಟೈಮ್ ತೊಗೋತಾವೆ. ಅವು ಬೆಳೆಯೋಕ್ಕೂ ಟೈಮ್ ತೊಗೋತಾವೆ. ಇವು ಆಲ್ರೆಡಿ 1 ತಿಂಗಳದ್ದು ಇರ್ತಾವೆ. ಇವು ಇನ್ನೂ ಎಲ್ಲ ಸೀಡ್ಸ್ ಹಾಕಬೇಕಾಗ್ತೈತಿ. ಅವನ್ನೆಲ್ಲ ವಿಡಿಯೋ ಮಾಡ್ಕೊತ್ಕೂತ್ರೆ ವಿಡಿಯೋ ಲೆಂದಿ ಆಗ್ತೈತಿ. ಅದಕ್ಕೆ ನಾನು ನಿಮ್ಗೆ ಹೆಂಗೆ ಹಾಕೋದಂತ ತೋರಿಸ್ಕೊಡೋ ಸಂಬಂಧ ನಾನು ಇಷ್ಟೇ ಹಾಕಿ ತೋರಿಸಿದೆ. ಈಗ ಇದ್ರ ಬಗ್ಗೆ ಏನಾದರೂ ನಿಮ್ಗೆ ಕೇಳೋದಿತ್ತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ನೀವು ಕೇಳ್ಬೋದು. ಇಲ್ಲಿ ನೋಡಿ, ನಾನು ಲಾಸ್ಟ್ ಇಯರ್ ಹಾಕಿದ್ದೆ ಅರಿಶಿನ. ಅದರದ್ದು ಕೆಳಗಡೆ ಒಂದು ಇದು ಉಳಿದಿತ್ತಲ್ಲ, ಹಿಂಗಾಗಿ ವಾಪಸ್ ಸಿಗ್ತೈತೆ ಅದು. ಇಲ್ಲೇ ಈ ಕಡೆ ಬಾ, ಇಲ್ಲೊಂದೈತೆ. ಇದೆಲ್ಲ ನೋಡ್ರಿ ಲಾಸ್ಟ್ ಟೈಮ್ ಹಾಕಿದ್ದೆ ನಾನು. ಅದು ಸಿಗ್ತೈತೆ ವಾಪಸ್ಸು. ಒಳಗೆ ಒಂದೊಂದು ಅರಿಶಿನ ಬೇರೆ ಉಳಿದಿರ್ತೈತಲ್ಲ, ಅದೇ ವಾಪಸ್ಸು ಸಿಗ್ತೈತೆ ಅದೀಗ. ಭಾಳ ಮಂದಿ ನನಗೆ ಕೇಳಾಕತ್ತಿದ್ರಿ ಸೀಡ್ಸ್ ಯಾವಾಗ ಹಾಕ್ತೀರಿ, ಏನೇನು ಹಾಕ್ತೀರಿ ಅಂತಂದು. ಅದ್ರ ಸಂಬಂಧ ನಾನು ಈ ವಿಡಿಯೋ ಮಾಡಿ ನಿಮ್ಗೆ ತೋರ್ಸಾಕತ್ತೀನಿ. ಈಗಾಗಲೇ ಲೇಟ್ ಆಯ್ತು. ಆಲ್ರೆಡಿ ನಾನು ಜೂನ್ ಫಸ್ಟ್ ವೀಕ್ ಒಳಗನ ಹಾಕಬೇಕಾಗಿತ್ತು. ಅದ್ರ ಮಳೆ ಸಂಬಂಧ ನಾನು ವೇಟ್ ಮಾಡತ್ತಿದ್ದೆ. ಕೊನೆಗೂ ಮಳೆ ಬರಲೇ ಇಲ್ಲ. ಹೀಗಾಗಿ ನಾನು ಹಾಕಿಬಿಟ್ಟೆ. ಈಗ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳಕತ್ತಿದ್ದೆ. ಈಗ ನಾನು ವಿಡಿಯೋನ ಎಂಡ್ ಮಾಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಂತ. ನಮಸ್ಕಾರ.